ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಸಂಚಿಕೆ ಆರಂಭದಲ್ಲಿ ತಾಂಡವ್ ಮತ್ತು ಶ್ರೇಷ್ಠ ಫೋನಲ್ಲಿ ಮಾತನಾಡುತ್ತಾ ಇರ್ತಾರೆ. ತಾಂಡವ್ ಗಂಭೀರವಾಗಿ, ಶ್ರೇಷ್ಠ, ನಾನು ಮೊದಲಿನ ಹಾಗೆ ಇಲ್ಲ, ತುಂಬ ಬದಲಾಗಿದ್ದೀನಿ. ನೀನು ಹೇಳಿದ್ದನ್ನೆಲ್ಲ ಕೇಳುವ ತಾಂಡವ್ ನಾನಲ್ಲ. ನಿನ್ನ ಕೆಲಸ ಎಷ್ಟಿದೆಯೋ ಅಷ್ಟನ್ನು ಮಾತ್ರ ನೋಡ್ಕೊ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ. ಸರಿಯಾಗಿ ಅದೇ ಸಮಯಕ್ಕೆ ಅಲ್ಲಿಗೆ ಬಂದು ಕುಸುಮ, ನಾಟಕ ಸಾಕು ಮಾಡು, ನಾನು ಬರೋದನ್ನು ನೋಡಿ ಈ ರೀತಿ ನಾಟಕ ಆಡ್ತಿದ್ದೀಯ ಅಲ್ವಾ ಅಂತ ಹೇಳಿ ಕೇಳ್ತಾರೆ. ತಾಂಡವ್ ಎಷ್ಟೇ ಸಮರ್ಥನೆ ಮಾಡಿಕೊಂಡರೂ ಕುಸುಮ ನಂಬೋದಿಲ್ಲ. ಬದಲಾಗಿ ನೀನು ಒಂದು ದಿನ ನೀನು ಸಿಕ್ಕಿ ಹಾಕ್ಕೊಳ್ತೀಯ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಎಷ್ಟು ದಿನ ನಾಟಕ ಆಡ್ತೀಯ ಆಡು, ಒಂದಲ್ಲ ಒಂದಿನ ನಿನ್ನ ನಿಜ ಬಂಡವಾಳ ಎಲ್ಲರ ಮುಂದೆ ಬಂದೇ ಬರುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಈ ಕಡೆ ತಾಂಡವ್ ನಾನು ಹೇಗೆ ಈ ಅಮ್ಮನ ಒಪ್ಪಿಸೋದು ಅಂತ ಹೇಳಿ ಅಂದ್ಕೊತಾ ಇರ್ತಾನೆ. ಇನ್ನೊಂದು ಕಡೆ ಆದಿ ಮತ್ತು ಭಾಗ್ಯ ಪ್ರೇಮ ಸಂಭಾಷಣೆಯಲ್ಲಿ ತೊಡಗಿರ್ತಾರೆ. ಆದಿ, ಭಾಗ್ಯ ನನ್ನ ಜೊತೆ ಜೀವನ ಪರ್ಯಂತ ಇರ್ತೀರಲ್ವಾ ಅಂತ ಕೇಳಿದಾಗ ಭಾಗ್ಯ ನಗುತ್ತಾ, ಖಂಡಿತ ಆದಿಯವರೇ, ಅದಕ್ಕಾಗಿ ಅಲ್ವಾ ನಿಮ್ಮ ಪ್ರೀತಿಯನ್ನು ಒಪ್ಪಿಕೊಂಡಿದ್ದು. ಅತ್ತೆ ಹೇಳಿದಂತೆ ನನಗೊಬ್ಬ ಭಾಳ ಸಂಗಾತಿ ಬೇಕಿತ್ತು. ನಿಮ್ಮಂಥ ಒಳ್ಳೆಯವರನ್ನು ಆರಿಸಿಕೊಂಡಿದ್ದಕ್ಕೆ ನನಗೆ ತುಂಬ ಖುಷಿ ಇದೆ ಅಂತ ಹೇಳಿ ಹೇಳ್ತಾಳೆ. ಇದನ್ನು ಕೇಳಿಬಿಟ್ಟು ಆದಿಗೆ ತುಂಬ ಖುಷಿಯಾಗತ್ತೆ. ಈ ವಿಷಯವನ್ನು ಮನೆಯವರಿಗೆ ತಿಳಿಸಿ ಮದುವೆ ಮಾತುಕತೆ ಶುರು ಮಾಡೋಣ ಅಂತ ಹೇಳಿ ಭಾಗ್ಯನ ಕೇಳ್ತಾನೆ. ಭಾಗ್ಯ ಕೂಡ ಸಂತೋಷದಿಂದ ಒಪ್ಪಿಗೆ ನೀಡ್ತಾಳೆ. ಈ ಕಡೆ ಆಮೇಲೆ ಸರಿ ಅಂತ ಹೇಳಿ ಆದಿ ಮನೆಗೆ ಬಂದಾಗ ಮೀನಾಕ್ಷಿ ಅವರಿಗೆ ಒಂದು ಸಂಬಂಧ ತೋರಿಸಲು ಪ್ರಯತ್ನಿಸ್ತಾರೆ. ನೋಡಾದಿ, ಒಂದು ಸಂಬಂಧ ಬಂದಿದೆ ಅಂತ ಹೇಳಿ. ಆಗ ಆದಿ ನೇರವಾಗಿ, ಅತ್ತೆ, ನಾನು ಭಾಗ್ಯ ಅವರನ್ನು ಬಿಟ್ಟು ನಾನು ಯಾರನ್ನೂ ಮದುವೆ ಆಗಲ್ಲ, ಸದ್ಯದಲ್ಲೇ ನಮ್ಮ ಮದುವೆ ನಡೆಯಲಿದೆ ಅಂತ ಹೇಳಿ ಘೋಷಿಸ್ತಾನೆ. ಇದನ್ನು ಕೇಳಿದ ಆದಿ ತಂದೆಗೆ ಮೊದಲು ನಂಬಕ್ಕಾಗಲ್ಲ. ಏನೋ ತಮಾಷೆ ಮಾಡ್ತಾ ಇದೆಯಾ ಅಂತ ಹೇಳಿ ಕೇಳ್ತಾರೆ. ಆಗ ಆದಿ, ಅಪ್ಪ, ಭಾಗ್ಯ ತನ್ನ ಪ್ರೀತಿಯನ್ನು ಒಪ್ಪಿಕೊಂಡಿರೋ ವಿಚಾರವನ್ನು ಹೇಳ್ತಾನೆ. ಅವರ ಅಪ್ಪ ಅಂತೂ ಖುಷಿಯಿಂದ ಭಾಗ್ಯನಿಗೆ ಫೋನ್ ಮಾಡಿ ವಿಚಾರಿಸಿದಾಗ ಈ ಕಡೆ ಅವರು ಕೂಡ ತುಂಬ ಖುಷಿಯಾಗುತ್ತೆ. ಭಾಗ್ಯನಿಗೆ ಫೋನ್ ಮಾಡಿ, ಏನಮ್ಮ ನನ್ನ ಮಗ ಈ ರೀತಿ ಹೇಳ್ತಾ ಇದ್ದಾನೆ, ನಿಜನಾ, ನೀನು ಮದುವೆಗೆ ಒಪ್ಕೊಂಡಿದ್ಯಾ ಅಂತ ಹೇಳಿ ಕೇಳಿದ್ದಕ್ಕೆ ಹೌದು ಮಾವ ಅಂತ ಹೇಳಿ ಹೇಳ್ತಾಳೆ. ಆಗ ಅವರಂತೂ ತುಂಬ ಖುಷಿಯಾಗಿ ಈ ಮಗಳು ಈ ಮನೆಗೆ ತಕ್ಕ ಸೊಸೆ ಅಂತ ಹೇಳಿ ಆದಿ ತಂದೆನೂ ಈ ಕಡೆ ಸಂಭ್ರಮ ಪಡ್ತಾರೆ. ಮುಂದಿನ ಕ್ಷಣಗಳಲ್ಲಿ ಮದುವೆ ಮಾತುಕತೆಗಾಗಿ ಆದಿ ಮನೆಯವರೆಲ್ಲ ತಾಂಬೂಲ ಹಿಡಿದು ಭಾಗ್ಯನ ಮನೆಗೆ ಹೊರಡ್ತಾರೆ. ಈ ಕಡೆ ಮೀನಾಕ್ಷಿ ಮತ್ತು ಕನ್ನಿಕಾ ಮೊದಲು ಬರುವುದಿಲ್ಲ ಅಂತ ಹೇಳಿ ಹಠ ಹಿಡಿತಾರೆ. ಕೊನೆಗೆ ಆದಿ ಖುಷಿಗಾಗಿ ಒಪ್ಕೊಳ್ತಾರೆ. ಇನ್ನೊಂದು ಕಡೆ ಭಾಗ್ಯನ ಮನೆಯಲ್ಲಿ ಅವಳು ಹೊಸ ಸೀರೆ ಉಟ್ಟು ಸಿದ್ಧವಾಗಿರ್ತಾಳೆ. ಕುಸುಮ ಕೂಡ ಸಂಭ್ರಮದಿಂದ ಇರ್ತಾರೆ. ಇವರಿಬ್ಬರು ಬದಲಾವಣೆ ಕಂಡು ತಾಂಡವ್ಗೆ ಈ ಕಡೆ ಆಶ್ಚರ್ಯ ಆಗ್ತಾ ಇರುತ್ತೆ. ಯಾಕೆ ಹೀಗೆ ರೆಡಿಯಾಗಿದ್ದೀಯಾ ಅಂತ ಕೇಳಿದಾಗ ಕುಸುಮ ಉತ್ತರ ನೀಡದೆ ಸುಮ್ಮನೆ ರಹಸ್ಯವಾಗೇ ಇರ್ತಾರೆ. ಅಷ್ಟರಲ್ಲಿ ಆದಿ ಕುಟುಂಬ ಮದುವೆ ಮಾತುಕತೆಗೆ ಅಂತ ಹೇಳಿ ತಾಂಬೂಲದೊಂದಿಗೆ ಮನೆಗೆ ಬರ್ತಾರೆ. ಇವರು ಯಾಕೆ ಮದುವೆ ಮಾತುಕತೆ ಹಾಗೆ ಬಂದಿದ್ದಾರೆ ಅಂತ ಹೇಳಿ ತಾಂಡವ್ ಗಾಬರಿಯಿಂದ ಕೇಳಿದಾಗ ಸಿನ್ಮನಿಗೆ ಇವರು ಕುಸುಮ ಅವ್ರಿಗೆ ಕೋಪ ಬರುತ್ತೆ. ಹೌದು ತಾಂಡವ್, ಇದು ಭಾಗ್ಯ ಮತ್ತು ಆದಿ ಮದುವೆ ಮಾತುಕತೆ ಅಂತ ಹೇಳ್ತಾರೆ. ಇದನ್ನು ಕೇಳಿ ತಾಂಡವ್ ಮತ್ತು ಸುನಂದ ಇಬ್ಬರಿಗೂ ಆಘಾತ ಒಳಗಡೆ ಹಾಕ್ತಾರೆ. ಇದು ಭಾಗ್ಯಲಕ್ಷ್ಮಿಯಲ್ಲಿ ಹಿಂದಿನ ಸಂಚಿಕೆಯಲ್ಲಿ ನಡೆಯುತ್ತದೆ. ಹಾಗೆ ಮತ್ತು ಇನ್ನೂ ಒಂದು ದೊಡ್ಡ ಟ್ವಿಸ್ಟು ಶುರುವಾಗುತ್ತೆ. ಏನು ಅಂದರೆ, ಈ ಕಡೆ ಒಂದು ಕಡೆ ಭಾಗ್ಯನ ಆದಿ ಮದುವೆ ಮಾಡಬೇಕು ಅಂತ ಹೇಳಿ ಕುಸುಮ ಅವರು ಒದ್ದಾಡ್ತಾಯಿದ್ರೆ, ಈ ಕಡೆ ತಾಂಡವ್ ಮತ್ತು ಈ ಕಡೆ ಶ್ರೇಷ್ಠ ಅಂತೂ ಇಲ್ಲ, ಹೇಗಾದರೂ ಮಾಡಿ ಭಾಗ್ಯನ ಸಾಯಿಸಿಬಿಡಬೇಕು ಅಂತ ಹೇಳಿ ಒಂದು ಲಾರಿಗೆ ಕೊಟ್ಟಿರ್ತಾರೆ. ಈ ಕಡೆ ತಾಂಡವು ಅವಳ ಜೊತೆ ಭಾಗ್ಯನ ಜೊತೆ ಬರೋ ಟೈಮಲ್ಲಿ ಲಾರಿಯವ್ರು ಬಂದು ಗುದ್ದಕ್ಕೆ ಹೋಗಬೇಕಾದ್ರೆ ಈ ಕಡೆ ಆದಿ ಬಂದಿದ್ದ ತಕ್ಷಣ ಕಾಪಾಡಿಬಿಟ್ಟು ಈ ಕಡೆ ಮನೆಗೆಲ್ಲ ಬಂದಮೇಲೆ ಆದಿ ಬಂದು ಜೋರಾಗಿ ತಾಂಡವ್ಗೆ ಕಪಾಲ ಕುಡಿತಾನೆ. ಯಾಕೆ ಕುಡಿತಾ ಇದ್ದೀರಾ ಅಂತ ಕೇಳಿದಾಗ ಈ ಕಡೆ ಆದಿ ತುಂಬ ಕೋಪದಿಂದ, ಏನು ನೀನು ಶ್ರೇಷ್ಠ ಇಬ್ಬರು ಸೇರಿ ಭಾಗ್ಯನ ಸಾಯಿಸಬೇಕು ಅಂತ ನೋಡ್ತಾ ಇದ್ದೀರಾ? ಅವರು ಆಕ್ಸಿಡೆಂಟ್ ಆಗೋ ಟೈಮಲ್ಲಿ ನೀನು ಭಾಗ್ಯನ ಜೊತೆನೇ ಇದ್ದೆ ತಾನೆ, ಇದು ನಿಂದು ಶ್ರೇಷ್ಠಂದು ಪ್ಲ್ಯಾನ್ ಅಲ್ವಾ ಅಂತ ಹೇಳಿ ಚೆನ್ನಾಗಿ ಆದಿ ಹೊಡಿತಾನೆ. ಈ ಕಡೆ ಮನೆಯವರಿಗೆಲ್ಲ ಶಾಕ್ ಆಗುತ್ತೆ. ಮುಂದಿನ ಸಂಚಿಕೆಗಳಲ್ಲಿ ಆದಿ ತಾಂಡವನ ಸತ್ಯ ಎಲ್ಲ ಬಯಲು ಮಾಡ್ತಾನೆ. ಹಾಗೆ ಶ್ರೇಷ್ಠನಿಗೆ ಹಾಗೆ ತಾಂಡವ್ಗೆ ಬುದ್ಧಿ ಕಲಿಸ್ತಾನೆ. ಭಾಗ್ಯ ಏನು ನಿರ್ಧಾರ ಮಾಡ್ತಾಳೆ, ಸುನಂದ ಅವರಿಗೆ ಮಗಳನ್ನ ಮತ್ತೆ ತಾಂಡವ್ ಜೊತೆ ಸೇರ್ಸೋದು ಬೇಡ ಅನ್ನೋ ತೀರ್ಮಾನ ಮಾಡ್ತಾರೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹಾಗೆ ಯಾವುದೇ ನಿರ್ವಿಘ್ನ ಇಲ್ಲದೆ ಭಾಗ್ಯ ಮತ್ತು ಆದಿ ಮದುವೆ ನಡೆಯುತ್ತಾ ಅಂತ ಹೇಳಿ ಮುಂದೆ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ. ಹೊಸ್ದಾಗಿ ಯಾರ್ಯಾರು ಚಾನಲನ್ನು
ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.